ವೀಕ್ಷಕರೇ ನಮಸ್ಕಾರ, ನ್ಯೂಸ್ ಫಸ್ಟ್ ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಶಾಸಕ ಭೈರತಿ ಬಸವರಾಜ್ಗೆ ಮತ್ತೊಂದು ಸಂಕಷ್ಟ. ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು. ಎಫ್ಐಆರ್ ಆಗಿ 2 ದಿನ ಆದರೂ ಶಾಸಕರ ಬಂಧಿಸಿಲ್ಲ. ಸಾಮಾನ್ಯ ಜನರಾದರೆ ಬಿಡ್ತಾರಾ ಅಂತ ದೂರಿನಲ್ಲಿ ಪ್ರಶ್ನೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮುಂದುವರೆದ ತನಿಖೆ. ಮರ್ಡರ್ಗೆ ಪ್ರೀ ಪ್ಲಾನ್ ಮಾಡಿದ ದಿನದಿಂದಲೂ ಕೆಲ ಪೊಲೀಸರ ಸಂಪರ್ಕ. ಭೀಕರ ಹತ್ಯೆ ಕೇಸ್ಗೆ ಸಾಥ್ ಕೊಟ್ಟಿದ್ರ ಪೊಲೀಸರು. ಸಿದ್ದರಾಮಯ್ಯಗೆ ಹಿಂದುಳಿದ ವರ್ಗಗಳ ನಾಯಕರ ಬೆಂಬಲ. ನಾಯಕತ್ವ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಸಿಎಂ ಬೆನ್ನಿಗೆ ನಿಂತ ಅಹಿಂದ ನಾಯಕರು. ನಾಯಕತ್ವ ಬದಲಾವಣೆಯಾದರೆ ಮತಬುಟ್ಟಿಗೆ ಹೊಡೆತ ಎಂಬ ಸಂದೇಶ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಕೆಲ ಸಚಿವರ ತೆರೆಮರೆ ಕಸರತ್ತು. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಅಭಯ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರನ್ನ ಬದಲಾಯಿಸಲ್ಲ ಅಂತ ಸಂದೇಶ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಅರೇಂಜ್ಡ್ ಸೆಕ್ಸ್ ಧೋಖಾ. ನಿಶ್ಚಿತಾರ್ಥದ ಬಳಿಕ ಲೈಂಗಿಕ ಕ್ರಿಯೆ ನಡೆಸಿ ಮದುವೆಯಾಗದೆ ವಂಚನೆ ಆರೋಪ. ಮಹಿಳಾ ಆಯೋಗಕ್ಕೆ ಪ್ರತೀಕ್ ಚೌಹಾಣ್ ವಿರುದ್ಧ ದೂರು. ಮನೆಯೊಳಗೆ ಸೀಕ್ರೆಟ್ ರೂಮ್, ಮಿನಿ ಬಾರ್ ಕಾರುಬಾರು. ಕೋಟಿ ಕೋಟಿ ವಂಚನೆ ಮಾಡಿದ್ದವನ ಅಸಲಿಯತ್ತು ಬಯಲು. ಉದ್ಯಮಿಗಳಿಗೆ ವಂಚಿಸ್ತಾ ಇದ್ದ ರೋಷನ್ನ ಬಂಧಿಸಿದ ಮಂಗಳೂರು ಪೊಲೀಸರು. ಕ್ರಿಕೆಟ್ ಆಡೋ ವಿಚಾರಕ್ಕೆ ಕೆರೆಕ್ ವೃದ್ಧನ ಮೇಲೆ ಹಲ್ಲೆ. ನನ್ನನ್ನೇ ಗುರಾಯಿಸ್ತೀಯಾ ಅಂತ ವೃದ್ಧನಿಗೆ ಥಳಿತ. ಬೆಂಗಳೂರಿನ ಶಾಂತಿನಗರದಲ್ಲಿ ನಡೆದಿರೋ ಘಟನೆ. ಇಂದು ಆಷಾಢ ಮಾಸದ ಕೊನೆಯ ಶುಕ್ರವಾರ. ಚಾಮುಂಡಿ ಬೆಟ್ಟಕ್ಕೆ ಎಚ್.ಡಿ. ರೇವಣ್ಣ ಭೇಟಿ. ಕುಟುಂಬ ಸಮೇತರಾಗಿ ನಾಡದೇವತೆಗೆ ಮಾಜಿ ಸಚಿವರ ಕುಟುಂಬದಿಂದ ವಿಶೇಷ ಪೂಜೆ. ಚಾಮುಂಡಿ ಬೆಟ್ಟಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ. ಕುಟುಂಬ ಸಮೇತ ನಾಡದೇವಿಯ ದರ್ಶನ. ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಿವೈವಿ ಕುಟುಂಬ. ರಾಜ್ಯದಲ್ಲಿ ರಾಜಕೀಯವಾಗಿ ಬೆಳವಣಿಗೆಗಳಾಗ್ತಾ ಇವೆ. ನವೆಂಬರ್ನಲ್ಲಿ ಬದಲಾವಣೆ ನಿಶ್ಚಿತ. ಬಿಜೆಪಿ ವಿರೋಧ ಪಕ್ಷವಾಗಿ ತನ್ನ ಕೆಲಸ ಮಾಡಲಿದೆ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಇಂದು ಮಲಪ್ರಭಾ ನದಿ ನಿರ್ವಹಣಾ ಪ್ರಾಧಿಕಾರ ಸಭೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಸಭೆ. ಕಾಲುವೆಗಳಿಗೆ ನೀರು ಹರಿಸುವ ಬಗ್ಗೆ ಚರ್ಚೆ. ಶಾಸಕಿ ಲತಾ ಮಲ್ಲಿಕಾರ್ಜುನ್ ಆಫೀಸ್ನಲ್ಲಿ ಕಳ್ಳತನ. 2.5 ಲಕ್ಷ ನಗದು, 10,80,000 ಮೌಲ್ಯದ ಚಿನ್ನಾಭರಣ ಕದ್ದು ಖದೀಮ ಎಸ್ಕೇಪ್. ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ. ರಾಜ್ಯದಲ್ಲಿ ಮುಂದುವರೆದ ವರುಣಾರ್ಭಟ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ. ರೆಡ್ ಅಲರ್ಟ್ ಘೋಷಣೆ. 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಅಮೆರಿಕ ಹಾಗೂ ನಾಟೋದ ಬೆದರಿಕೆಗೆ ಸೆಡ್ಡು ಹೊಡೆದ ಭಾರತ. ಜನರ ಇಂಧನ ಅಗತ್ಯತೆ ಈಡೇರಿಸುವುದೇ ಭಾರತದ ಪ್ರಮುಖ ಆದ್ಯತೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ನಿಲ್ಲಿಸಲ್ಲ ಎಂಬ ಸಂದೇಶ ರವಾನೆ. ಆಕಾಶ್ ಪ್ರೈಮ್ ಪ್ರಯೋಗದ ಬೆನ್ನಲ್ಲೇ ಮತ್ತೊಂದು ಪ್ರಯೋಗ ಸಕ್ಸಸ್. ಪೃಥ್ವಿ 2 ಅಗ್ನಿ 1 ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಯಶಸ್ವಿ ಪರೀಕ್ಷೆ. ಒಡಿಶಾದ ಚಂಡೀಪುರದಲ್ಲಿರುವಂತಹ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಪ್ರಯೋಗ. ರಾಕಿಂಗ್ ಸ್ಟಾರ್ ಸಿನಿಮಾ ಜರ್ನಿ ಆರಂಭವಾಗಿ 17 ವರ್ಷ. ಯಶ್ಗೆ ಅಭಿಮಾನಿಗಳಿಂದ ಶುಭ ಹಾರೈಕೆ. ಸಿನಿ ಇಂಡಸ್ಟ್ರಿಯಲ್ಲಿ ಮತ್ತಷ್ಟು ಯಶಸ್ಸು ಗಳಿಸಲಿ ಅಂತ ವಿಶ್. ಕಾಂತಾರ ಚಾಪ್ಟರ್ 1 ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಟೀಸರ್ ಬಿಡುಗಡೆ ದಿನಾಂಕವನ್ನು ರಿವೀಲ್ ಮಾಡೋದಕ್ಕೆ ಪ್ಲಾನ್. ಅಕ್ಟೋಬರ್ 2ರಂದು ಸಿನಿಮಾ ಬಿಡುಗಡೆ. ನಟ ಯುವರಾಜ್ ಕುಮಾರ್ ಅಭಿನಯದ ಎಕ್ಕಾ ಸಿನಿಮಾ ರಿಲೀಸ್. ದೊಡ್ಡಮನೆ ಕುಡಿಯ 2ನೇ ಚಿತ್ರ ನೋಡುವುದಕ್ಕೆ ಅಭಿಮಾನ ಸಾಗರ. ಅಪ್ಪು ಅಭಿಮಾನಿಗಳಿಂದಲೂ ಯುವನಿಗೆ ಬಹುಪರಾಕ್. ನಾಲ್ಕನೇ ಟೆಸ್ಟ್ ಪಂದ್ಯ ಆಡುವುದಕ್ಕೆ ಮ್ಯಾಂಚೆಸ್ಟರ್ಗೆ ಬಂದ ಟೀಂ ಇಂಡಿಯಾ.
ಡು ಆರ್ ಡೈ ಪಂದ್ಯದಲ್ಲಿ ಜಸ್ಪ್ರೀತ್ ಬೂಮ್ರಾ ಆಡುವುದು ಕನ್ಫರ್ಮ್. ಇಂಗ್ಲೆಂಡ್ ವಿರುದ್ಧ ಸಮಬಲ ಸಾಧಿಸಲು ಭಾರತ ಸಜ್ಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.